ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇವತ್ತು ಕಲ್ಲಂಗಡಿಗೆ ಇನ್ನೊಂದು ಬ್ಯಾಚ್ ರೆಡಿಯಾಗಿದೆ. ಅದಕ್ಕೆ ಅಗ್ನಿಗಾರ್ಡು ಸೂಪರ್ ಫೈನ 2 ಸಲ ಸ್ಪ್ರೈ ಮಾಡಿದ್ದೀನಿ. ಒಂದು ಧರಿತ್ರಿ ಪ್ರೈಮರ್ನ ಬಿಟ್ಟಿದ್ದೀನಿ ಗ್ರೋತ್ಗೆ, ಮತ್ತು ಕೊಳೆ ರೋಗಕ್ಕೆ ಡ್ರೈಕೋಡ್ರಮಾ ಫಂಗಿಗಾರ್ಡ ಬಿಟ್ಟಿದ್ದೀನಿ. ಇವತ್ತು ಸ್ಪ್ರೈ ಮಾಡ್ತಾ ಇರೋದು ಫಂಗಿಗಾರ್ಡು ಮತ್ತು ರಕ್ಷಕ್ ಪ್ಲಸ್ನ ಸ್ಪ್ರೈ ಮಾಡ್ತಾಯಿದ್ದೀನಿ. ಯಾಕೆ ಸ್ಪ್ರೈ ಮಾಡ್ತಾಯಿದ್ದೀನಿ ಅಂದರೆ, ಇವಾಗ ಬಿಸಿಲು ತುಂಬ ಇದೆ, ಭಯಂಕರ ಬಿಸಿಲಿದೆ. ತುಂಬ ಬಿಸಿಲಿರೋದ್ರಿಂದ ಬೆಳೆಗಳ್ನ ಕಾಪಾಡ್ಕೊಳಕ್ಕೆ ಆಗ್ತಿಲ್ಲ. ಎಷ್ಟೇ ಕೆಮಿಕಲ್ ಹೊಡೆದ್ರೆ ಯೂಸ್ ಆಗೋಲ್ಲ. ಹಂಗಾಗಿ ನಾನು ಆರ್ಗ್ಯಾನಿಕ್ ಯೂಸ್ ಮಾಡ್ತಾಯಿರೋದು. ನನ್ನ ಕಂಪನಿ ಧನ್ವಂತ್ರಿ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಅದ್ಭುತವಾಗಿ ರಿಸಲ್ಟ್ ಬಂದಿದೆ. ಆಲ್ರೆಡಿ 3ನೇ ಬ್ಯಾಚು ಕಲ್ಲಂಗಡಿ ನಿನ್ನೆ ಕ್ಲಿಯರ್ ಆಗಿದೆ. ಇವತ್ತು 4ನೇ ಬ್ಯಾಚ್ ಕಲ್ಲಂಗಡಿ ಇದು ತುಂಬ ಅದ್ಭುತವಾಗಿ ಬಂದಿದೆ. ನೋಡಿ ಕೂಡ ನಾನೇ ಖುದ್ದಾಗಿ ಕೂಡ ಸ್ಪ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ನೆನೆಸ್ಬೇಕು, ರೆಕ್ಕೆಗೂ ಬಿಡಬೇಕು, ಮೂಳೆಗೂ ಪ್ರತಿ ಒಂದು ಎಲೆನೂ ನೆನಿಬೇಕು, ಚೆನ್ನಾಗಿ ನೆನೆಸ್ಬೇಕು. ಹಂಗಾಗಿ ನಾನೇ ಖುದ್ದಾಗಿ ನಿಂತ್ಕೊಂಡು ಇದು ಸ್ಪ್ರೈ ಮಾಡ್ತಾ ಇರೋ ಉದ್ದೇಶ ಫಂಗಿಗಾರ್ಡು ಮತ್ತು ರಕ್ಷಕ್ ಪ್ಲಸ್ನ ಸ್ಪ್ರೈ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ವಿಡಿಯೋಗಳ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅಂದರೆ, ಒಂದು ಬ್ಯಾಚು ಯಾವ ಬೆಳೆ ಇಟ್ಟರೆ ಯಾವ್ಯಾವಾಗ ಸ್ಪ್ರೈ ಮಾಡಬೇಕು ಅಂತ ನಾನು ಅದರ ಮಾಹಿತಿ ಕೊಡ್ತಾಯಿದ್ದೀನಿ. ಈಗ ಬಿಸಿಲು ಜಾಸ್ತಿ ಇರೋದ್ರಿಂದ, ವೈರಸ್ಗಳು ಜಾಸ್ತಿ, ತುಂಬ ಬಿಸಿಲಿರೋದ್ರಿಂದ ವಾರಕ್ಕೊಂದ್ಸಲ ಕಲ್ಲಂಗಡಿಗೆ ಸ್ಪ್ರೈ ಮಾಡಲೇಬೇಕು. ಕಲ್ಲಂಗಡಿಗೆ ಬರೋದು ಮೇಜರ್ ಪಾಯಿಂಟ್ ಅಂದರೆ ಕೂಜಿ ರೋಗ ಬರುತ್ತೆ, ಕೊಳೆ ರೋಗ ಬರುತ್ತೆ. ಹಾಗಾಗಿ ನನ್ನ ಕಂಪನಿ ಧನ್ವಂತ್ರಿ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ಯಾವುದೇ ಕಾರಣಕ್ಕೂ ಊಜಿ ಬರೋದಿಲ್ಲ, ಗ್ರೋತ್ ಆಗುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಈಗ ಆಲ್ರೆಡಿ ಇದು 4ನೇ ಬ್ಯಾಚ್ ಅಂತ ನನಗೆ ಖುಷಿ ಆಗ್ತಿದೆ. ನನ್ನ ಧನ್ವಂತ್ರಿ ಪ್ರಾಡಕ್ಟ್ನ ಯೂಸ್ ಮಾಡಿ ಇಳುವರಿ ಚೆನ್ನಾಗಿ ತೆಗ್ದು, ಗ್ರೋತ್ ತೆಗ್ದು ತುಂಬ ಅದ್ಭುತವಾಗಿ ಮಿರಾಕಲಾಗಿ ಬರುತ್ತೆ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ರೈತರು ಏನು ಮಾಡ್ತಾಯಿದ್ದೀರಾ ಅಂದರೆ, ಯೋಚನೆ ಮಾಡಲ್ಲ, ಯಾವ್ದು ಸಿಗುತ್ತೋ ಅದನ್ನು ತಂದು ಹೊಡಿತೀರಾ. ಹಂಗಾಗಿ ರೈತ ಬಾಂಧವರೇ, ನಾನು ಹೇಳೋದು, ಯಾವುದ್ಯಾವುದೂ ಹೊಡೆದು ಭೂಮಿನ ಹಾಳು ಮಾಡ್ಕೋಬೇಡಿ. ಆದಷ್ಟು ಆರ್ಗ್ಯಾನಿಕ್ ಕಡೆಗೆ ಬನ್ನಿ. ಪ್ರತಿಯೊಬ್ಬರು ಯೋಚನೆ ಮಾಡಿ ಸ್ಪ್ರೈ